ಹಾಯ್ ಎವ್ರಿವಾನ್, ನಾನು ನಿಮ್ಮ ಹುಸೇನ್ ನಾಯ್ಕರ್. ನೆನಪಿಸ್ಕೊಳ್ಳಿ, ನೀವು ಸೆಕೆಂಡ್ ಪಿ ಯು ಸಿನ ಸ್ಟಾರ್ಟ್ ಮಾಡಿದಾಗ ನಿಮ್ದೊಂದು ಗುರಿ ಇತ್ತು, ನಿಮ್ದೊಂದು ಕನಸಿತ್ತು, ನಿಮ್ದೊಂದು ಟಾರ್ಗೆಟ್ ಕೂಡ ಇತ್ತು. ಏನದು ಅಂದ್ರೆ ಸೆಕೆಂಡ್ ಪಿ ಯು ಸಿ ಎಕನಾಮಿಕ್ಸ್ ನಲ್ಲಿ ನಾನು ಕೂಡ 100/100 ಸ್ಕೋರ್ ಮಾಡಬೇಕು ಅಂತ ಹೇಳಿ. ಎಷ್ಟು ಜನ ಈ ಟಾರ್ಗೆಟ್ ಅನ್ನ ಇಟ್ಕೊಂಡಿದ್ರಿ ನಿಮ್ಮ ಸೆಕೆಂಡ್ ಪಿ ಯು ಸಿ ಅನ್ನ ಸ್ಟಾರ್ಟ್ ಮಾಡಿದಾಗ? ಒಂದ್ಸಲ ನನಗೆ ಕಾಮೆಂಟ್ ನಲ್ಲಿ ತಿಳಿಸಿ. ಯಾಕೆಂದ್ರೆ ಇನ್ನು ಆ ಒಂದು ಸಮಯ ಬಂದಿದೆ. 10th ಮಾರ್ಚ್ಗೆ ನಮ್ಮ ಎಕನಾಮಿಕ್ಸ್ ನ ಪೇಪರ್ ನಡೆಯಲಿದೆ. ಸೊ ಈಗ ನಾವು ಅದರ ಪ್ರಿಪರೇಷನ್ ಅನ್ನ ಸ್ಟಾರ್ಟ್ ಮಾಡ್ಲಿಕ್ಕೆ ಬಂದಿದ್ದೀವಿ, ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಯಾವ ರೀತಿ ನೀವಿನ ಈ ನೆಕ್ಸ್ಟ್ 5 ದಿನದಲ್ಲಿ ಇಡೀ ಎಕನಾಮಿಕ್ಸ್ ಅನ್ನ ರಿವೈಸ್ ಮಾಡಿ ನನ್ನ ಜೊತೆಯಲ್ಲಿ ಯಾವ ರೀತಿ ಇಡೀ ಎಕನಾಮಿಕ್ಸ್ ಅನ್ನ ರಿವೈಸ್ ಮಾಡಿ 100/100 ಸ್ಕೋರ್ ಮಾಡ್ತೀರಾ ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ನಿಮಗೆ ಒಂದು ಪವರ್ಫುಲ್ ಸ್ಟ್ರಾಟಜಿಯನ್ನ ಶೇರ್ ಮಾಡ್ತಾ ಹೋಗ್ತೀನಿ. ಸೊ ನಮ್ಮ ಟಾರ್ಗೆಟ್ ಎಕನಾಮಿಕ್ಸ್ ನಲ್ಲಿ 100 ಸ್ಕೋರ್ ಮಾಡುವಂತದ್ದು. ಸೊ ಇದು ನಮ್ಮ ಫೈನಲ್ ಸ್ಟ್ರಾಟಜಿ. ಸೊ ಬನ್ನಿ ಹಾಗಾದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. 10th ಮಾರ್ಚ್ಗೆ ಎಕ್ಸಾಮ್ ಇದೆ. ಸೊ ಈಗ ಸ್ವಲ್ಪ ಸಮಸ್ಯೆ ಏನಾಗ್ತಾ ಇದೆ ಅಂದ್ರೆ, ನಮ್ಮ ಕೆಲವು ಕಾಮರ್ಸ್ ವಿದ್ಯಾರ್ಥಿಗಳದ್ದು 7th ಮಾರ್ಚ್ಗೆ ಬಿಸ್ನೆಸ್ ಸ್ಟಡಿಯ ಎಕ್ಸಾಮ್ ಇದೆ ಅಂಡ್ ಆರ್ಟ್ ಸ್ಟೂಡೆಂಟ್ಸ್ 5th ಮಾರ್ಚ್ಗೆ ಫ್ರೀ ಆಗ್ತಾರೆ. ಅವರು ಹಿಸ್ಟ್ರಿ ಎಕ್ಸಾಮ್ ಮುಗಿದ ನಂತರ ಎಕನಾಮಿಕ್ಸ್ ನ ಪ್ರಿಪರೇಷನ್ ಮಾಡ್ಲಿಕ್ಕೆ. ಸೊ ಈಗ ಫಸ್ಟ್ ಆಫ್ ಆಲ್ ಹೇಳ್ಬಿಡ್ತೀನಿ, ಕಾಮರ್ಸ್ ಸ್ಟೂಡೆಂಟ್ಸ್ ಏನ್ ಮಾಡ್ಬೋದು ಅಂದ್ರೆ, ನಾವು 5th ಮಾರ್ಚ್ ನಿಂದಾನೆ ಎಕನಾಮಿಕ್ಸ್ ನ ಲೈವ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ನ ಮ್ಯಾರಥಾನ್ ಕ್ಲಾಸಸ್ ಗಳು ಸ್ಟಾರ್ಟ್ ಆಗ್ತಾ ಇವೆ. ಸೊ ನೀವೇನ್ ಮಾಡಿ, ನಿಮ್ಮ 5th ಗೆ ಕ್ಲಾಸಸ್ ಗಳನ್ನ ನೋಡಿ, 6th ಗೆ ಸಾಧ್ಯ ಆದ್ರೆ ನೀವು ನೋಡಿ ಪ್ರಯತ್ನ ಮಾಡಿ, 6th ಗೆ ಸಾಧ್ಯ ಆದ್ರೆ ಮಾಡಿ, ಇಲ್ಲಾಂದ್ರೆ ನಿಮ್ಮ ಬಿಸ್ನೆಸ್ ಸ್ಟಡಿ ಎಕ್ಸಾಮ್ ಮೇಲೆ ಫೋಕಸ್ ಮಾಡಿ. ದೆನ್ 6th ಆದ ನಂತರ ನೀವು ಏನ್ ಮಾಡ್ಬೇಕು ಅನ್ನೋದನ್ನ ನಾನು ನಿಮ್ಗೆ ತಿಳಿಸ್ತೀನಿ. ಸೊ ಬನ್ನಿ ಹಾಗಾದ್ರೆ ಸ್ಟಾರ್ಟ್ ಮಾಡೋದು. ನಮ್ಮ ಸ್ಟಡಿ ಪ್ಲಾನ್ ಫಾರ್ ಎಕನಾಮಿಕ್ಸ್ ಅಲ್ಲಿ 100/100 ಸ್ಕೋರ್ ಬರಬೇಕಂದ್ರೆ ಯಾವ ರೀತಿ ನೀವೀಗ ಸ್ಟಡಿ ಮಾಡ್ಬೋದು? ನಂಬರ್ 1 ಬರುತ್ತೆ ಇದರಲ್ಲಿ. ಮೊದಲನೆಯ ಸ್ಟೆಪ್ ರಿವಿಷನ್ ಯಾವ ರೀತಿ ಮಾಡ್ತೀರಾ? ಓದೇ ಇಲ್ಲ ಅಂದ್ರೆ ರಿವಿಷನ್ ಮಾಡ್ಲಿಕ್ಕೆ ಅಂತೂ ಸಾಧ್ಯನೇ ಇಲ್ಲ. ಸೊ ಆಲ್ರೆಡಿ ನೀವು ಓದಿದ್ರೆ ಇಲ್ಲಿ ಯಾವ ರೀತಿ ರಿವಿಷನ್ ಮಾಡ್ಬೇಕಂದ್ರೆ ಸೆಲ್ಫ್ ಸ್ಟಡಿಯ ಮೂಲಕ, ಅದು ಕೂಡ ತುಂಬಾ ಈಸಿ ಆಗಿ ಯಾವ ರೀತಿ ಅನ್ನೋದನ್ನ ಮುಂದೆ ತಿಳಿಸ್ತೀನಿ. ಇನ್ನು ಎರಡನೇದಾಗಿ ಬರುತ್ತೆ ಇಂಪಾರ್ಟೆಂಟ್ ಕ್ವಶನ್ಸ್. ಯಾವ ಕ್ವಶನ್ಸ್ ಗಳನ್ನ ಎಕ್ಸಾಮ್ ನಲ್ಲಿ ಕೇಳ್ತಾರೆ. ಸೊ ಆ ಇಂಪಾರ್ಟೆಂಟ್ ಕ್ವಶನ್ಸ್ ಗಳನ್ನ ನಿಮಗೆ ಕಲಿಸುವಂತದ್ದು, ಪ್ರಾಕ್ಟೀಸ್ ಮಾಡಿಸುವಂತದ್ದು ನನ್ನ ಜವಾಬ್ದಾರಿ. ಇನ್ನು ಮೂರನೇದಾಗಿ ಬರುತ್ತೆ ಪ್ರಾಕ್ಟೀಸ್. ಇದನ್ನ ತುಂಬಾ ಜನ ಮಿಸ್ ಮಾಡ್ತಾರೆ. ನೆನ್ಪಿಟ್ಕೊಳ್ಳಿ, ಎಕ್ಸಾಮ್ ನಲ್ಲಿ ನಾನು ಇದನ್ನ ಯಾವಾಗ್ಲೂ ಹೇಳ್ತೀನಿ, ಎಕ್ಸಾಮ್ ನಲ್ಲಿ ನೀವು ಹೋಗಿ ಬರಿಬೇಕಾಗುತ್ತೆ. ಅಲ್ಲಿ ಓದೋದಿರೋದಿಲ್ಲ, ಓರಲ್ ಆಗಿ ಹೇಳೋದಿರೋದಿಲ್ಲ, ಎಕ್ಸಾಮ್ ನಲ್ಲಿ ಬರಿಬೇಕಾಗುತ್ತೆ. ಸೊ ಇಲ್ಲಿ ಆನ್ಸರ್ ರೈಟಿಂಗ್, ಕ್ವಶನ್ ಪ್ರಾಕ್ಟೀಸ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದನ್ನ ಯಾವ ರೀತಿ ಮಾಡ್ಬೇಕು ಅನ್ನೋದು, ಅದು ಕೂಡ ನಿಮ್ಗೆ ಪ್ರಾಪರ್ ಐಡಿಯಾ, ಪ್ರಾಪರ್ ನೆಕ್ಸ್ಟ್ 5 days ನ ಪ್ಲಾನ್ ನಾನು ನಿಮ್ಗೆ ಕೊಡ್ಲಿಕ್ಕೆ ಹೋಗ್ತಾ ಇದ್ದೀನಿ. ನೀವೇನು ಟೆನ್ಷನ್ ತೆಗೆದುಕೊಳ್ಳುವಂತ ಅವಶ್ಯಕತೆ ಇಲ್ಲ ಅಂಡ್ ಟೈಮ್ ವೇಸ್ಟ್ ಮಾಡುವಂತ ಅವಶ್ಯಕತೆ ಇಲ್ಲ. ನಾನು ಹೇಳ್ತಾ ಇರೋದನ್ನ ಜಸ್ಟ್ ಫಾಲೋ ಮಾಡಿ ಸಾಕು. ಈ ನನ್ನ ಲಾಸ್ಟ್ ಕ್ಲಾಸಸ್ ಗಳನ್ನ ನೋಡಿ ಎಷ್ಟೋ ಜನ 100ಕ್ಕೆ 100 ಸ್ಕೋರ್ ಮಾಡಿದ್ದಾರೆ ಅಂಡ್ ನೀವು ಕೂಡ ಸ್ಕೋರ್ ಮಾಡಬಹುದು. ಇನ್ನೂವರೆಗೆ ಏನೂ ಓದಿಲ್ಲ ಅಂದ್ರೂ ಕೂಡ ಎಕನಾಮಿಕ್ಸ್ ಅಲ್ಲಿ 100 ನಾನ್ ನಿಮ್ಗೆ ಕೊಡಿಸ್ತೀನಿ. ಸೊ ನನ್ನ ಮೇಲೆ ಒಂದು ನಂಬಿಕೆಯನ್ನ ಇಡಿ ನೀವು. ಯಾಕಂದ್ರೆ ಈಗಾಗಲೇ ಸಾವಿರಾರು ವಿದ್ಯಾರ್ಥಿಗಳು ನಾನು 100/100 ಕೊಡ್ಸಿದ್ದೀನಿ. ಇನ್ನ ನೆಕ್ಸ್ಟ್ ನಿಮ್ಮ ಬಾರಿ. ಸೊ ಬನ್ನಿ ಹಾಗಾದ್ರೆ ನೋಡೋಣ ನಮ್ಮ ಸ್ಟಡಿ ಪ್ಲಾನ್. ಇವತ್ತಿಂದ ನಮ್ಮ 6:30ಗೆ ಲೈವ್ ಕ್ಲಾಸಸ್ ಗಳು ಸ್ಟಾರ್ಟ್ ಆಗ್ತಾ ಇವೆ. ಸೊ ಮೊದಲು ಬಿಫೋರ್ ದ ಲೈವ್ ಕ್ಲಾಸ್ ಇಂದ ಮುಂಚಿತವಾಗಿ ಏನ್ ಮಾಡಬೇಕು? ಅರ್ಥಶಾಸ್ತ್ರವನ್ನ ನಾನು ಯಾವಾಗ್ಲೂ ಹೇಳ್ತೀನಿ, ಅರ್ಥಶಾಸ್ತ್ರದಲ್ಲಿ ವೆರಿ ಇಂಪಾರ್ಟೆಂಟ್ ಯಾವುದು ಅಂದ್ರೆ ಅರ್ಥಶಾಸ್ತ್ರವನ್ನ ಅರ್ಥ ಮಾಡಿಕೊಳ್ಳೋದು. ತುಂಬಾ ಜನ ಅರ್ಥಶಾಸ್ತ್ರವನ್ನ ಅರ್ಥ ಮಾಡಿಕೊಳ್ಳೋದಿಲ್ಲ. ಸೊ ನಾನು ಲೈವ್ ಕ್ಲಾಸ್ ಅಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸ್ ನಾನು ನಿಮಗೆ ಡಿಸ್ಕಸ್ ಮಾಡಿಸ್ತೀನಿ. ಸೊ ಅದನ್ನ ನೀವು ಸುಲಭವಾಗಿ ಅರ್ಥ ಮಾಡ್ಕೋಬೇಕಂದ್ರೆ ಸ್ವಲ್ಪ ನಿಮ್ಗೆ ಆ ಎಕನಾಮಿಕ್ಸ್, ಆ ಚಾಪ್ಟರ್ ನ ಕಾನ್ಸೆಪ್ಟ್ ಗಳು ಗೊತ್ತಿರೋದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದಕ್ಕೆ ನೀವು ರಿವಿಷನ್ ಮಾಡಿ ಥ್ರೂ ಕ್ಲಾಸಸ್. ನಾನು ನಿಮಗಾಗಿ ರೆಡಿ ಮಾಡಿಟ್ಟಿರುವಂತಹ ಕ್ಲಾಸಸ್ ಗಳು ಇವೆ. ತುಂಬಾ ಕಡಿಮೆ ಸಮಯದಲ್ಲಿ ಒಂದೊಂದು ಚಾಪ್ಟರ್ ಅನ್ನ ಮ್ಯಾಕ್ಸಿಮಮ್ 1 ರಿಂದ 1.5 ತಾಸಲ್ಲಿ ನೀವು ಮುಗಿಸಬಹುದು. ಆ ರೀತಿಯ ಕ್ಲಾಸಸ್ ಗಳು ಇವೆ. ಅದನ್ನ 1.25x 1.5x ಅಲ್ಲಿ ಫಾಸ್ಟ್ ಆಗಿ ನೋಡಿ ನೀವು ಒಂದ್ಸಲ ರಿವಿಷನ್ ಮಾಡಿಕೊಂಡು ಏನ್ ಮಾಡ್ಬೇಕು, ಲೈವ್ ಕ್ಲಾಸ್ ಅನ್ನ ಜಾಯಿನ್ ಆಗ್ಬೇಕು. ಸೊ ನಾನು ನಿಮ್ಗೆ ಹೇಳಿದೆ, ಬಿಫೋರ್ ದ ಲೈವ್ ಕ್ಲಾಸ್ ಗಿಂತ ಮುಂಚಿತವಾಗಿ ಆ ಕ್ಲಾಸಸ್ ಗಳನ್ನ ನಿಮ್ಗೆ ಕೆಳಗಡೆ ಕೊಟ್ಟಿದ್ದೀನಿ. ಫುಲ್ ಅದರದ್ದು ಹೊಸ ಒಂದು ಪ್ಲೇ ಲಿಸ್ಟ್ ಅನ್ನ ಕ್ರಿಯೇಟ್ ಮಾಡಿದೀನಿ. ಕೋರ್ಸ್ ನ ತರ ಪ್ಲೇ ಲಿಸ್ಟ್ ಇದೆ, ರಿವಿಷನ್ ಕ್ಲಾಸಸ್ ಅಂತ ಹೇಳಿ ಚಾಪ್ಟರ್ ವೈಸ್. ಸೊ ಇವತ್ತು ನೀವೇನ್ ಮಾಡ್ಬೇಕು, ಎಷ್ಟು ಚಾಪ್ಟರ್ಸ್ ನೋಡಬೇಕು ಡೇ 1 ನಾನು ನಿಮ್ಗೆ ಹೇಳ್ತೀನಿ. ಸೊ ಬಿಫೋರ್ ದ ಲೈವ್ ಕ್ಲಾಸ್ ನೀವು ಕ್ವಿಕ್ ಆಗಿ ಒಂದು ರಿವಿಷನ್ ಕ್ಲಾಸ್ ನ ನೋಡಿಕೊಂಡು ಬರಬೇಕು. ಸೊ ಅದರ ನಂತರ ನಿಮ್ಮ ಲೈವ್ ಕ್ಲಾಸ್ ನಡೆಯುತ್ತೆ. ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್, ಚಾಪ್ಟರ್ ವೈಸ್ ಡಿಸ್ಕಷನ್. ಅದರ ನಂತರ ಸೆಲ್ಫ್ ಪ್ರಿಪರೇಷನ್ ಅಂದ್ರೆ ಆಫ್ಟರ್ ದ ಲೈವ್ ಕ್ಲಾಸ್ ನೀವೇನ್ ಮಾಡ್ಬೇಕಾಗುತ್ತೆ, ನೋಟ್ಸ್ ಅನ್ನ ಓದ್ಬೇಕಾಗುತ್ತೆ ಅಥವಾ ಪುಸ್ತಕವನ್ನ ಓದ್ಬೇಕಾಗುತ್ತೆ. ನೀವು ಆಲ್ರೆಡಿ ನೋಟ್ಸ್ ಅನ್ನ ರೆಡಿ ಮಾಡಿದ್ರೆ ನೋಟ್ಸ್ ಅನ್ನ ಓದಿ, ಬುಕ್ಸ್ ಇದ್ರೆ ಬುಕ್ ಓದಿ, ಇಲ್ಲಾಂದ್ರೆ ನಾನು ನಿಮ್ಗೆ ಸಜೆಸ್ಟ್ ಮಾಡೋದು ನನ್ನ ಬುಕ್ಸ್ ಯಾಕೆ ಅಂತ ನಿಮ್ಗೆ ಹೇಳ್ತೀನಿ. ಅದರ ನಂತರ ಆನ್ಸರ್ ರೈಟಿಂಗ್ ನ ಪ್ರಾಕ್ಟೀಸ್. ಸೊ ಇದು ನಿಮ್ಗೆ ಡೈಲಿ ಲೈವ್ ಕ್ಲಾಸ್ ಆದ ನಂತರ
ಕೆಲವೊಂದು ಪ್ರಶ್ನೆಗಳನ್ನ ಸಾಲ್ವ್ ಮಾಡಬೇಕಾಗುತ್ತೆ ಆ ಚಾಪ್ಟರ್ಸ್ ಮೇಲೆ. ಆ ಕ್ವಶನ್ಸ್ ಗಳನ್ನ ನಿಮ್ಗೆ ನಾನು ಕೊಡ್ತೇನೆ. ಸೊ ನೀವೇನ್ ಮಾಡ್ತೀರಾ, ಲೈವ್ ಕ್ಲಾಸ್ ಮುಗಿದ ನಂತರ ನೆಕ್ಸ್ಟ್ ಡೇ 10 ಗಂಟೆಗೆ ಸರಿಯಾಗಿ 10 ಗಂಟೆಗೆ ಕೂತ್ಕೊಂಡು ಆ ಕ್ವಶನ್ಸ್ ಗಳನ್ನ ಆನ್ಸರ್ ಬರೆಯುವಂತಹ ಪ್ರಯತ್ನ ಮಾಡಿ. ಇದರಿಂದ ಏನಾಗುತ್ತೆ, ನಿಮ್ದು ಪ್ರಾಕ್ಟೀಸ್ ಆಗುತ್ತೆ. ನಿಮ್ಮ ಎಕ್ಸಾಮ್ ನಡೆಯುತ್ತಲ್ಲ 10 ರಿಂದ 1 ಗಂಟೆವರೆಗೆ. ಸೊ ನೀವು 1 ತಾಸು ಕೂತ್ಕೊಂಡು ಡೈಲಿ ಆನ್ಸರ್ ರೈಟಿಂಗ್ ಅನ್ನ ಪ್ರಾಕ್ಟೀಸ್ ಮಾಡಿ. ಲೈವ್ ಕ್ಲಾಸ್ ನಂತರ ಲೈವ್ ಕ್ಲಾಸ್ ಅಲ್ಲಿ ಯಾವ ಚಾಪ್ಟರ್ ಡಿಸ್ಕಸ್ ಮಾಡಲಾಗಿದೆ ಅದೇ ಚಾಪ್ಟರ್ ಮೇಲೆ ಆನ್ಸರ್ ರೈಟಿಂಗ್ ಅನ್ನ ಪ್ರಾಕ್ಟೀಸ್ ಮಾಡಿ. ಸೊ ಇದು ನಿಮ್ಗೆ ಗೊತ್ತಾಯ್ತು. ಬಿಫೋರ್ ದ ಲೈವ್ ಕ್ಲಾಸಸ್ ನಾನು ನಿಮ್ಗೆ ಪ್ರಾಪರ್ ಆಗಿ ಪ್ಲಾನ್ ಕೊಡ್ತೀನಿ. ಯಾವ ಕ್ಲಾಸಸ್ ಡೇ 1 ಏನ್ ಮಾಡಬೇಕು, ಡೇ 2 ಏನ್ ಮಾಡಬೇಕು ಅಂತ ಹೇಳಿ. ಸೆಲ್ಫ್ ಪ್ರಿಪರೇಷನ್ ಗೆ ನಾನು ನಿಮ್ಗೆ ಹೇಳಿದೆ, ಬುಕ್ ಓದಬೇಕು, ರಿವೈಸ್ ಮಾಡಬೇಕು, ನೋಟ್ಸ್ ನ ಮೂಲಕ ಆದ್ರೂ ರಿವೈಸ್ ಮಾಡಿ, ಅಂಡ್ ದೆನ್ ಆನ್ಸರ್ ರೈಟಿಂಗ್ ಪ್ರಾಕ್ಟೀಸ್. ಸೊ ನೀವು ನನ್ನ ಬುಕ್ ಬಗ್ಗೆ ಕೇಳಿದ್ರೆ ಇನ್ನೂವರೆಗೆ ಯಾರು ನೋಟ್ಸ್ ಮಾಡಿಲ್ಲ, ನಿಮ್ಮ ಹತ್ರ ಬುಕ್ ಇಲ್ಲ, ಅಥವಾ ಬುಕ್ ಇದೆ ಅಂದ್ರೆ ಅದರಲ್ಲಿ ತುಂಬಾ ಡಿಫಿಕಲ್ಟ್ ಲ್ಯಾಂಗ್ವೇಜ್ ನಲ್ಲಿ ಇದೆ, ಸರಿಯಾಗಿ ವಿವರಣೆ ಇಲ್ಲ ಅಂದ್ರೆ ಇನ್ನ ಒಂದು ಬುಕ್ ಅನ್ನ ನೀವು ತಗೋಬಹುದು. ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳಿಗಾಗಿ ರೆಡಿ ಮಾಡಿರುವಂತದ್ದು. ಸೊ ಇದು ಓನ್ಲಿ ಅಂಡ್ ಓನ್ಲಿ ಸ್ಕಿಲ್ ಬೂಸ್ಟರ್ ಆಪ್ ನಲ್ಲಿ ಓದಬಹುದು. ಇದರದ್ದು ಯಾವುದೇ ಫಿಸಿಕಲ್ ಕಾಪಿ ಇರೋದಿಲ್ಲ, ಇದು ಪ್ರಿಂಟ್ ಇರೋದಿಲ್ಲ, ಓನ್ಲಿ ನಮ್ಮ ಆಪ್ ನಲ್ಲಿ ಓದಬಹುದು. ಸ್ಕಿಲ್ ಬೂಸ್ಟರ್ ಆಪ್ ಡೌನ್ಲೋಡ್ ಮಾಡ್ಕೊಳ್ಳಿ, ಅಲ್ಲಿಂದ ತಗೋಬಹುದು. ತುಂಬಾ ಕಡಿಮೆ ಅಮೌಂಟ್ ನಲ್ಲಿ ಅವೈಲೇಬಲ್ ಇದೆ. ಪ್ರೈಸ್ ನಲ್ಲಿ ಲಿಂಕ್ ಕೆಳಗಡೆ ಕೊಟ್ಟಿರ್ತೀನಿ. ಸೊ ಇದು ನಮ್ಮ ಲೈವ್ ಮ್ಯಾರಥಾನ್ ಕ್ಲಾಸಸ್ ನ ಸ್ಕೆಡ್ಯೂಲ್. ಕ್ಲಾಸಸ್ ಸ್ಟಾರ್ಟ್ ಆಗ್ತಾ ಇದೆ 5th ಮಾರ್ಚ್ ನಿಂದ. ಸೊ 5th ಮಾರ್ಚ್ ಇವತ್ತು ಗುರುವಾರ 6:30ಕ್ಕೆ ಸ್ಟಾರ್ಟ್ ಆಗುತ್ತೆ. ಮೊದಲ 2 ಚಾಪ್ಟರ್ಸ್ಗಳು ಮೈಕ್ರೋ ಎಕನಾಮಿಕ್ಸ್ ನ ಮೊದಲನೆಯ 2ನೇ ಚಾಪ್ಟರ್ ನಾವು ಇವತ್ತು ಫಿನಿಶ್ ಮಾಡಲೇಬೇಕು. ಅದರ ನಂತರ 6th ಮಾರ್ಚ್ 6ವರೆಗೆ ಮೈಕ್ರೋ ಎಕನಾಮಿಕ್ಸ್ ನ 3 ಮತ್ತು 4ನೇ ಅಧ್ಯಾಯ, ಅಂಡ್ 7th ಮಾರ್ಚ್ ಶನಿವಾರ 6:30ಕ್ಕೆ. ಸೊ ಇಲ್ಲಿ ಬಿಸ್ನೆಸ್ ಸ್ಟಡಿ ಇರುವಂತಹ ಸ್ಟೂಡೆಂಟ್ಸ್ ಕೂಡ ಫ್ರೀ ಆಗಿರ್ತೀರಾ. ನಿಮ್ಮ ಬಿಸ್ನೆಸ್ ಸ್ಟಡಿ ಮುಗಿದ ನಂತರ ಇಲ್ಲಿ ಮೈಕ್ರೋ 5th ಚಾಪ್ಟರ್ ಅಂಡ್ ಮ್ಯಾಕ್ರೋ ಎಕನಾಮಿಕ್ಸ್ ನ ಮೊದಲನೆಯ ಚಾಪ್ಟರ್. ಸೊ ಇಲ್ಲಿ 7th ಮಾರ್ಚ್ಗೆ ಯಾರ್ಯಾರ್ದು ಬಿಸ್ನೆಸ್ ಸ್ಟಡಿ ಇದೆಯಲ್ಲ ಅವ್ರು ಏನ್ ಮಾಡ್ಕೊಳ್ಳಿ, 5th ನ ಕ್ಲಾಸ್ ಅಟೆಂಡ್ ಆಗಿ, 6th ನ ಕ್ಲಾಸ್ ಸಾಧ್ಯ ಆದ್ರೆ ಅಟೆಂಡ್ ಆಗಿ, ಇಲ್ಲ ಅಂದ್ರೆ 7th ಗೆ ನಿಮ್ಮ ಎಕ್ಸಾಮ್ ಮುಗಿಯೋತಲ್ಲ, ಎಕ್ಸಾಮ್ ಮುಗಿದ ತಕ್ಷಣನೇ ಬಂದು 6th ಮಾರ್ಚ್ ಗೆ ನಡೆದಿರುವಂತಹ ಕ್ಲಾಸ್ ಅನ್ನ ನೋಡ್ಕೊಳ್ಳಿ. ದೆನ್ 7th ಮಾರ್ಚ್ ಗೆ ಸಾಯಂಕಾಲ ಕ್ಲಾಸಿಗೆ ಜಾಯಿನ್ ಆಗಿ. ಸೊ ಈ ರೀತಿ ನೀವು ನಿಮ್ಮ ಪ್ಲಾನ್ ಅನ್ನ ಸರಿಯಾಗಿ ಮಾಡ್ಕೋಬಹುದು. ಇನ್ನು 8th ಮಾರ್ಚ್ಗೆ ಸಂಡೇ 6:30ಕ್ಕೆ ಮ್ಯಾಕ್ರೋ ಎಕನಾಮಿಕ್ಸ್ ನ 2 ಮತ್ತು 3ನೇ ಅಧ್ಯಾಯ. ಸೊ ಇಲ್ಲಿವರೆಗೆ 100 ಸ್ಕೋರ್ ಮಾಡ್ಬೇಕಂದ್ರೆ ಇಷ್ಟು ಚಾಪ್ಟರ್ಸ್ ನ 3 and 4 ಮಾರ್ಕ್ಸ್ ನ ಇಂಪಾರ್ಟೆಂಟ್ ಕ್ವಶನ್ಸ್ ನಾವಿಲ್ಲಿ ಕವರ್ ಮಾಡ್ಬೇಕಾಗುತ್ತೆ, ಫುಲ್ ಮಾರ್ಕ್ಸ್ ಅನ್ನ ತಗೋಬೇಕಂದ್ರೆ. ಸೊ ಅದರ ನಂತರ ನಮ್ಮ ನೆಕ್ಸ್ಟ್ ಚಾಪ್ಟರ್ಸ್ ಗಳು ಇವೆಲ್ಲ ಆ ಒಂದು ಚಾಪ್ಟರ್ಸ್ ನಲ್ಲಿ ಅಂದ್ರೆ ಮಂಡೇ 9th ಮಾರ್ಚ್ಗೆ ಮುಂಜಾನೆ 10 ಗಂಟೆಗೆ 9th ಮಾರ್ಚ್ಗೆ ಒಂದು ಕ್ಲಾಸ್ ಇರಲಿದೆ. ಈ ಕ್ಲಾಸ್ ಅಲ್ಲಿ ನಾವು ಮ್ಯಾಕ್ರೋ ಎಕನಾಮಿಕ್ಸ್ ಸಮಗ್ರ ಅರ್ಥಶಾಸ್ತ್ರದ 4, 5 ಮತ್ತು 6ನೇ ಅಧ್ಯಾಯದ ಎಲ್ಲಾ ಕ್ವಶನ್ಸ್ ಗಳು ಬೇಡ, 1 and 2 ಮಾರ್ಕ್ಸ್ ನ ಕೆಲವೊಂದು ಇಂಪಾರ್ಟೆಂಟ್ ಕ್ವಶನ್ಸ್ ಗಳನ್ನ ಕವರ್ ಮಾಡ್ಕೊಳ್ಳೋಣ. 1 and 2 ಮಾರ್ಕ್ಸ್ ಯಾವುದೇ ಚಾಪ್ಟರ್ ನಿಂದ ಬರಬಹುದು, ಅದನ್ನ ನಾನು ನಿಮ್ಗೆ ಕವರ್ ಮಾಡಿಸ್ತೀನಿ. ಇನ್ನು ಒಂದು ಬಾರಿ ಕೊನೆಯದಾಗಿ 9th ಮಾರ್ಚ್ ಮಂಡೇ ಸಾಯಂಕಾಲ ಒಂದು ಸಲ ಎಲ್ಲಾ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಗಳನ್ನ ನಿಮ್ಗೆ ಕ್ವಿಕ್ ಆಗಿ ರಿವಿಷನ್ ಮಾಡಿಸ್ತೇನೆ. ಸೊ ಇದರಿಂದ ನೀವು ಏನ್ ಮಾಡ್ತೀರಾ, 100 out of 100. ಎಲ್ಲರೂ ಕೂಡ ಇಲ್ಲಿವರೆಗೆ ಏನು ಓದಿಲ್ಲ, ಎಕನಾಮಿಕ್ಸ್ ಬುಕ್ ಕೂಡ ಮುಟ್ಟಿಲ್ಲ ಅನ್ನುವಂತಹ ಸ್ಟೂಡೆಂಟ್ ಕೂಡ 100 ಸ್ಕೋರ್ ಮಾಡಬಹುದು. ಆ ರೀತಿ ನಾವು ರೆಡಿ ಆಗ್ತೀವಿ, ಆ ರೀತಿ ನಾನು ನಿಮ್ಗೆ ರೆಡಿ ಮಾಡ್ತೀನಿ, ಇದು ನನ್ನ ಪ್ರಾಮಿಸ್. ಇನ್ನ ಡೇ 1. ಸೊ ಇವತ್ತಿಂದ ನಮ್ಮ ಡೇ 1 ಸ್ಟಾರ್ಟ್ ಆಗ್ತಾ ಇದೆ. ಹಿಸ್ಟ್ರಿ ಎಕ್ಸಾಮ್ ನಿಮ್ದು ಮುಗ್ದಿದೆ, ಇನ್ನ ಹಿಸ್ಟ್ರಿ ಇಲ್ಲದೆ ಇರೋರು ಆಲ್ರೆಡಿ ಫ್ರೀ ಇದ್ದೀರಾ. ಸೊ ನೀವು ಡೇ 1 ಏನ್ ಮಾಡಿ, ಬಿಫೋರ್ ದ ಲೈವ್ ಕ್ಲಾಸ್, ಇವತ್ತು ನಿಮ್ಗೆ ಗೊತ್ತಿದೆ 6:30ಕ್ಕೆ ಲೈವ್ ಕ್ಲಾಸ್ ಸ್ಟಾರ್ಟ್ ಆಗ್ತಾ ಇದೆ. ಸೊ ಮೊದಲನೇದಾಗಿ ನೀವೇನ್ ಮಾಡಿ, ಮೊದಲು ಮತ್ತು 2ನೇ ಅಧ್ಯಾಯದ ಕ್ಲಾಸಸ್ ಗಳನ್ನ 1.5x ಅಲ್ಲಿ ನೋಡ್ಕೊಂಡು ಫಾಸ್ಟ್ ಆಗಿ ಮುಗಿಸ್ತಾ ಬನ್ನಿ. ಸೊ ಯಾವ ರೀತಿ ಯಾವ ಕ್ಲಾಸಸ್ ನೋಡ್ಬೇಕು ಲಿಂಕ್ ನಿಮ್ಗೆ ಕೆಳಗಡೆ ಕೊಟ್ಟಿರ್ತೀನಿ. ಮೊದಲನೇ ಅಧ್ಯಾಯದ 2 ಕ್ಲಾಸ್ಗಳು ನಮ್ದು ಇವೆ. ಸೊ ನೀವು ಅದನ್ನ 1.5x ನಲ್ಲಿ ನೋಡಿದ್ರೆ 1 ತಾಸಲ್ಲಿ ಅದು ಮುಗಿದೋಗುತ್ತೆ. ಅಂಡ್ ದೆನ್ 2ನೇ ಅಧ್ಯಾಯದ ಮೇಲೆ 30 ಮಿನಿಟ್ಸ್ ನ 5 ವಿಡಿಯೋಸ್ಗಳು ಇವೆ. ಸೊ 30 ಮಿನಿಟ್ಸ್ ನ 5 ವಿಡಿಯೋಸ್ಗಳು ಇವೆ. ಅದನ್ನ ನೀವು 1.5x ನಲ್ಲಿ ನೋಡಿದ್ರೆ 1.5 ತಾಸಿನಲ್ಲಿ ಇದನ್ನು ಕೂಡ ನೀವು ಫಿನಿಶ್ ಮಾಡಬಹುದು. ಅಂದ್ರೆ ಇವು ಇಡೀ ಯೂಟ್ಯೂಬ್ ನಲ್ಲೇ ಇರುವಂತಹ ಬೆಸ್ಟ್ ಕ್ಲಾಸಸ್ಗಳು. ಇದರಲ್ಲಿ ನಾನು ನಿಮ್ಗೆ ಅರ್ಥಶಾಸ್ತ್ರವನ್ನ ಸುಲಭವಾಗಿ ಅರ್ಥ ಮಾಡಿಸಿದ್ದೀನಿ. ಅರ್ಥಶಾಸ್ತ್ರ ನೀವು ಅರ್ಥ ಮಾಡ್ಕೊಳ್ಳಿಲ್ಲ, ಬೈಪಟ್ ಮಾಡ್ತಾ ಹೋದ್ರೆ 100 ಬರ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ. ಸೊ 1 ತಾಸು ಇಲ್ಲಿ ಹೋಗುತ್ತೆ, ಇಲ್ಲಿ 1.5 ತಾಸು ಹೋಗುತ್ತೆ. 2.5 ತಾಸಲ್ಲಿ ಈ ಮೊದಲ ಮತ್ತು 2ನೇ ಅಧ್ಯಾಯಗಳನ್ನ ರಿವಿಷನ್ ಮಾಡಿಕೊಂಡು ಇವತ್ತು 6:30ಕ್ಕೆ ಕ್ಲಾಸ್ ಜಾಯಿನ್ ಆಗಿ. ಅದರ ನಂತರ ಇರುತ್ತೆ ನಮ್ಮ ಸೆಲ್ಫ್ ಪ್ರಿಪರೇಷನ್. ಸೆಲ್ಫ್ ಪ್ರಿಪರೇಷನ್ ಏನ್ ಮಾಡಬೇಕು, ಒಂದು ರಿವೈಸ್ ನೋಟ್ಸ್, ನಾನು ಆಲ್ರೆಡಿ ಹೇಳಿದ್ನಲ್ಲ, ನೋಟ್ಸ್ ಓದ್ಬೇಕು ಅಥವಾ ಬುಕ್ ಓದ್ಬೇಕು. ಸೊ ಇಲ್ಲಾಂದ್ರೆ ನೀವು ನನ್ನ ಬುಕ್ ತಗೋಬಹುದು. ಅದರಲ್ಲಿ ಅಡ್ವಾಂಟೇಜ್ ಅಂದ್ರೆ ನನ್ನ ಬುಕ್ ನಲ್ಲಿ ಎಲ್ಲ ಆರ್ಗನೈಸ್ಡ್ ಆಗಿದೆ, ಕಲರ್ಫುಲ್ ಆಗಿದೆ. ಎಕ್ಸಾಮ್ ನಲ್ಲಿ ಏನ್ ಬರಿಬೇಕು ಆ ರೀತಿ ಉತ್ತರಗಳನ್ನ ಅದರಲ್ಲಿ ಕೊಡಲಾಗಿದೆ. ತುಂಬಾ ಸರಳವಾದಂತಹ ಭಾಷೆಯಲ್ಲಿ ಅರ್ಥನೂ ಆಗುತ್ತೆ, ನೆನ್ಪಿಟ್ಕೊಳ್ಳಿಕ್ಕೆ ಈಸಿ ಆಗುತ್ತೆ. ಎಕ್ಸಾಮ್ ನಲ್ಲಿ ಫುಲ್ ಮಾರ್ಕ್ಸ್ ಸಿಗ್ಲಿಕ್ಕೆ ಎಷ್ಟು ಬರಿಬೇಕು ಅಷ್ಟೇ ಇದೆ, ಹೆಚ್ಚು ಇಲ್ಲ ಕಡಿಮೆನೂ ಇಲ್ಲ, ಎಷ್ಟು ಬರಿಬೇಕು ಆ ರೀತಿ ಇದೆ. ಸೊ ಅಲ್ಲಿ ನಿಮ್ದು ಟೈಮ್ ಸೇವ್ ಆಗುತ್ತೆ ಅಂದ್ರೆ ಅದನ್ನ ತಗೊಳ್ಳಿ. ಇನ್ನು ಆನ್ಸರ್ ರೈಟಿಂಗ್ ಪ್ರಾಕ್ಟೀಸ್ ಇದೆಯಲ್ಲ, ನಮ್ದು ಗುರುವಾರ ಇವತ್ತು ಕ್ಲಾಸ್ ಮುಗ್ದಿದೆ ಅಂದ್ರೆ
ನಾಳೆ 6th ಮಾರ್ಚ್ ಶುಕ್ರವಾರ 10 ಗಂಟೆಗೆ ನಾನು ನಿಮ್ಗೆ ಈ 2 ಅಧ್ಯಾಯಗಳ ಮೇಲೆ ಕೆಲವೊಂದು ಪ್ರಶ್ನೆಗಳನ್ನ ಕೊಟ್ಟಿರ್ತೀನಿ. ಆ ಕ್ವಶನ್ಸ್ ಗಳನ್ನ ನೀವು ಏನ್ ಮಾಡ್ಬೇಕು, ಕುತ್ತುಕೊಂಡು ಆನ್ಸರ್ ಬರಿಬೇಕು. ಆನ್ಸರ್ ಬರ್ದಾಗನೇ ನಿಮ್ಗೆ ಗೊತ್ತಾಗುತ್ತೆ ಯಾವ ರೀತಿ ಆನ್ಸರ್ ಬರೀತಾ ಇದೀರಿ, ಫುಲ್ ಮಾರ್ಕ್ಸ್ ಸಿಗೋ ಹಾಗೆ ಬರೀತಾ ಇದೀರಿ ಇಲ್ಲ ಅಂತ ಹೇಳಿ. ಇನ್ನು ಯಾವ ರೀತಿ ಚೆಕ್ ಮಾಡ್ಕೋಬಹುದು ಅಂದ್ರೆ, ನೀವು ನನ್ನ ಬುಕ್ ಅನ್ನ ಯೂಸ್ ಮಾಡ್ತಾ ಇದ್ರಿ, ನನ್ನ ಬುಕ್ ಪರ್ಚೇಸ್ ಮಾಡಿದ್ರೆ ಅದರಲ್ಲಿ ಆನ್ಸರ್ ನಾನು ಕೊಟ್ಟಿದ್ದೀನಲ್ಲ ಅದರ ಪ್ರಕಾರ ಆನ್ಸರ್ ಇದೆಯಾ ನೋಡ್ಕೊಂಡು ನೀವು ಚೆಕ್ ಮಾಡಬಹುದು. ಎಕ್ಸಾಕ್ಟ್ಲಿ ಅದೇ ರೀತಿ ಇರಬೇಕಂತ ಏನೂ ಅಲ್ಲ, ಆ ಎಲ್ಲಾ ಪಾಯಿಂಟ್ಸ್ ಗಳನ್ನ ಕವರ್ ಮಾಡಿರ್ಬೇಕು ಆನ್ಸರ್ ನಲ್ಲಿ, ಅದು ಇಂಪಾರ್ಟೆಂಟ್. ಸೊ ಇದು ಡೇ 1 ನಿಮ್ದು. ಇಷ್ಟು ಕೆಲಸ ನೀವು ಇವತ್ತು ಮಾಡ್ಕೊಂಡು ಬನ್ನಿ. 6:30ಕ್ಕೆ ಲಿಂಕ್ ಕೆಳಗಡೆ ಕೊಟ್ಟಿದ್ದೀನಿ ಆ ಒಂದು ಕ್ಲಾಸಸ್ಗಳದ್ದು. ಸೊ ನಮ್ಮ ಟಾರ್ಗೆಟ್ ಬಂದು ಈ ಒಂದು ಟಾರ್ಗೆಟ್ ನೊಂದಿಗೆ, ಗುರಿಯೊಂದಿಗೆ, ಕನಸಿನೊಂದಿಗೆ ನಾವು ಸ್ಟಾರ್ಟ್ ಮಾಡಿದ್ವಿ. ಸೆಕೆಂಡ್ PUC ಅನ್ನ ಎಕನಾಮಿಕ್ಸ್ ನಲ್ಲಿ ಕೂಡ 100 ಸ್ಕೋರ್ ಮಾಡಬೇಕು ಅಂತ ಹೇಳಿ. ಸೊ ಆ ಒಂದು ಮೂಮೆಂಟ್, ಆ ಒಂದು ಟೈಮ್ ಈಗ ಬಂದಿದೆ. ಸೊ ನಾವೀಗ ನಮ್ಮ ಬೆಸ್ಟ್ ಕೊಡೋಣ, ನಮ್ಮ ಎಲ್ಲ ಎನರ್ಜಿ, ನಮ್ಮ ಟೈಮ್, ನಮ್ಮ ಅಟೆನ್ಷನ್ ಅನ್ನ ಇದರ ಮೇಲೆ ಇನ್ವೆಸ್ಟ್ ಮಾಡೋಣ, ಒಂದೇ ಡೈರೆಕ್ಷನ್ ಅಲ್ಲಿ ಇಡೋಣ ಅಂಡ್ ಎಕನಾಮಿಕ್ಸ್ ನಲ್ಲಿ 100 ಔಟ್ ಆಫ್ 100 ಸ್ಕೋರ್ ಮಾಡೋಣ. ಸೊ ರೆಡಿ ಆಗಿರಿ. ನನಗೆ ಗೊತ್ತು ನಿಮ್ಮಲ್ಲಿ ತುಂಬಾ ಜನ ವಿದ್ಯಾರ್ಥಿಗಳು ಸೆಕೆಂಡ್ PUC ಆದ ನಂತರ ಯಾರು ಎಕನಾಮಿಕ್ಸ್ ತುಂಬಾ ಜನ ತೆಗೆದುಕೊಳ್ಳೋದಿಲ್ಲ ಡಿಗ್ರಿಯಲ್ಲಿ ಹೋದ ನಂತರ. ಬಟ್ ಎಕನಾಮಿಕ್ಸ್ ಅನ್ನ ನಿಮ್ಗೆ ಯಾವ ರೀತಿ ಕಲಿಸ್ತೀನಿ ಅಂದ್ರೆ ಇಡೀ ಜೀವನ ನಿಮ್ಗೆ ನೆನಪಿರುತ್ತೆ. ಆ ರೀತಿ ಎಕನಾಮಿಕ್ಸ್ ಅನ್ನ ನಿಮ್ಗೆ ಕಲಿಸ್ತೀನಿ. ಯಾಕೆಂದ್ರೆ ನನಗೆ ನೆನಪಿದೆ, ತುಂಬಾ ಜನ ವಿದ್ಯಾರ್ಥಿಗಳು ಕಾಮೆಂಟ್ ಮಾಡಿರೋಂಥದ್ದು. ಸೊ ನಮ್ದು ಎಕನಾಮಿಕ್ಸ್ ನೀವು ಹೇಳಿದ್ದು ಇನ್ನೂ ನಮ್ಗೆ ನೆನಪಿದೆ, ಇನ್ನೂ ಈಸಿ ಅನ್ಸುತ್ತೆ. ನಾವು ಬೇರೆ ಬೇರೆ ಎಕ್ಸಾಮ್ಗಳ ಪ್ರಿಪರೇಷನ್ ಮಾಡುವಾಗ್ಲೂ ಕೂಡ ಎಕನಾಮಿಕ್ಸ್ ಅಲ್ಲಿ ಇಂಟ್ರೆಸ್ಟ್ ಬರುತ್ತೆ, ಓದ್ಲಿಕ್ಕೆ ಈಸಿ ಅನ್ಸುತ್ತೆ. ಸೊ ಆ ರೀತಿ ಎಕನಾಮಿಕ್ಸ್ ಅನ್ನ ಕಲಿಯೋದಷ್ಟೇ ಅಲ್ಲ, ಎಕನಾಮಿಕ್ಸ್ ಅನ್ನ ನೀವು ಎವ್ರಿ ದಿನ, ಪ್ರತಿದಿನ ನಾವು ಅದನ್ನ ಏನ್ ಮಾಡಬಹುದು, ನೋಡಬಹುದು. ಎಕನಾಮಿಕ್ಸ್ ಯಾವ ರೀತಿ ಜಗತ್ನಲ್ಲಿ ನಮ್ಮ ಜೀವನದ ಮೇಲೆ ಪರಿಣಾಮ ಬೀರ್ತಾ ಇದೆ ಅಂತ ಹೇಳಿ. ಸೊ ಆ ರೀತಿ ನಾವು ಎಕನಾಮಿಕ್ಸ್ ಅನ್ನ ತುಂಬಾ ಇಂಟ್ರೆಸ್ಟಿಂಗ್, ಈಸಿ ವೇನಲ್ಲಿ ಕಲಿಯೋಣ. ಎಲ್ಲ ಚಾಪ್ಟರ್ಸ್ ಗಳನ್ನ, ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಗಳನ್ನ ಕವರ್ ಮಾಡೋಣ. ಸೊ ಇವತ್ತು ನಾನು ಹೇಳಿದ್ನಲ್ಲ, ಆ ಕೆಲಸ ಮುಗಿಸ್ಕೊಂಬನ್ನಿ. ಆ 2 ಚಾಪ್ಟರ್ಗಳ ಕ್ಲಾಸಸ್ ಅನ್ನ ನೋಡ್ಕೊಂಬನ್ನಿ. ಲಿಂಕ್ ಕೆಳಗಡೆ ಇದೆ, ರಿವಿಷನ್ ಕ್ಲಾಸಸ್ ನ ಫೋಲ್ಡರ್ ಅಂತ ಹೇಳಿ. ಸೊ ಸ್ಟಾರ್ಟ್ ಮಾಡಿ 6:30ಕ್ಕೆ ಇವತ್ತು ನಾವು ಸಿಗೋಣ.